ಹಾಯ್ ಎಲ್ಲರಿಗೂ, ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರು ವತಿಯಿಂದ. ನಾವು ದಿನ ಇನ್ಮೇಲಿಂದ ನವೋದಯ ಮತ್ತೆ ಸೈನಿಕ, RMS, ಕಿತ್ತೂರು ಈ ಎಂಟ್ರನ್ಸ್ ಎಕ್ಸಾಮ್ಗೆ ಬೇಕಾಗಿರುವಂಥ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಮತ್ತೆ ಇಂಗ್ಲಿಷ್, ಕನ್ನಡ ಈ ಥರ ಆನ್ಲೈನ್ ಕ್ಲಾಸಸ್ ನಾವು ಇನ್ಮೇಲಿಂದ ಶುರು ಮಾಡ್ತಾ ಇದ್ವಿ. ಇವತ್ತು ನಾನು ಫಸ್ಟ್ ಡೇ ಅಲ್ವಾ, ಫಸ್ಟ್ ದಿನ ಒಂದು ಈಸಿ ಟಾಪಿಕ್ ತೊಗೊಂಬಂದಿದ್ದೀನಿ. ಏನದರತ್ತ ಅಪ್ರಾಕ್ಸಿಮೇಷನ್ ಆಫ್ ದಿ ಎಕ್ಸ್ಪ್ರೆಷನ್ಸ್. ಇದು ನವೋದಯ, ಸೈನಿಕ, RMS, ಮುರಾರ್ಜಿಯಲ್ಲಿ ಕೇಳುವಂಥ ಪ್ರಶ್ನೆಗಳು ಬರುವಂಥ ಅದರ ಮೇಲೆ ಉಪಯುಕ್ತವಾಗಿರುವಂಥ ಒಂದು ಮ್ಯಾಥ್ಸ್ ಟಾಪಿಕ್. ಇಲ್ಲಿ ನೋಡ್ರಿ, ಫಸ್ಟ್ ಅಪ್ರಾಕ್ಸಿಮೇಷನ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತ ಟಾಪಿಕ್ ಹೆಸರು. ಹಂಗಂದ್ರೆ ಏನಪ್ಪ? ಅಪ್ರಾಕ್ಸಿಮೇಷನ್ ಆಫ್ ಎಕ್ಸ್ಪ್ರೆಷನ್ಸ್ ಕನ್ನಡದಲ್ಲಿ ಅಂದಾಜು ಗಣನೆ ಅಂತ ಕರಿತೀವಿ. ಹಂಗಂದ್ರೆ ಏನು? ಇವಾಗ ನೋಡ್ರಿ, ನನ್ನ ಹತ್ರ ಒಂದು 50 ರೂಪಾಯಿ ನೋಟು ಐತೆ ತಿಳ್ಕೊರಿ. ಇಷ್ಟೈತಿ, ಒಂದು 50 ರೂಪೀಸ್ ಇಂದ 50 ರೂಪಾಯಿ ನೋಟ್ ಐತೆ ನಮ್ಮ ಕಿಸೆ ಒಳಗಡೆ. ಅದ್ರ ಕೆಳಗಡೆ 1 ರೂಪಾಯಿ ಕಾಯಿನ್, 2 ರೂಪಾಯಿ ಕಾಯಿನ್, ಹಿಂಗತ್ತೆ 3 ಕಾಯಿನ್ ಅದಾವ. ನಾನು ಯಾರಾದ್ರೂ ಬಂದು ನನಗೆ ಕೇಳಿದಾಗ, ನಿಮ್ಮ ಹತ್ರ ಎಷ್ಟು ರೂಪಾಯಿ ಐತಪ್ಪ ಅಮೌಂಟು, ಅಥವಾ ನಿನ್ನ ಹತ್ರ ನಿನ್ನ ಜೇಬ್ ಒಳಗೆ, ನಿನ್ನ ಕಿಸೆ ಒಳಗಡೆ ಎಷ್ಟು ಅಮೌಂಟ್ ಐತೆ ಅಂತ ಕೇಳಿದಾಗ ನಾನು ಹೇಳ್ತೀನಿ, ನಾನು ಅಂದಾಜು ಅಥವಾ ಅಪ್ರಾಕ್ಸಿಮೇಟು ನನ್ನ ಹತ್ರ 50 ರೂಪಾಯಿ ಐತೆ ಅಂತ ಹೇಳ್ತೀನಿ. ಹೌದಾ? ಒಂದು ವೇಳೆ ನನ್ನ ಹತ್ರ ಒಂದು 90 ರೂಪಾಯಿ ಇತ್ತು ಅಂತ ತಿಳ್ಕೊಂಡು, ಮೇಲೆ ಒಂದು 5 ರೂಪಾಯಿ ಚಿಲ್ಲರೆ ಆಯ್ತು ಅಂತ, ಎಲ್ಲಿ ನನ್ನ ಕಿಸೆದೊಳಗಡೆ 90 ಹಿಂಗೆ ಮುಟ್ಟು ನೋಡ್ಕೊತೀನಿ, ಎಷ್ಟಾಯ್ತಪ್ಪ ನಿನ್ನ ಹತ್ರ ಅಮೌಂಟು, ಅಂದಾಜು ಒಂದು 100 ರೂಪಾಯಿ ಐತೆ ಅಂತ ತಿಳ್ಕೊತೀವಿ. ಅಂದಾಜು ನನ್ನ ಹತ್ರ ಏನೈತಿ? 100 ರೂಪಾಯಿ ಐತೆ ಅಂತ ಹೇಳ್ತೀನಲ್ಲ, ಇದನ್ನೇ ನಾವು ಗಣಿತದಲ್ಲಿ ಅಂದಾಜು ಗಣನೆ ಅಥವಾ ಅಪ್ರಾಕ್ಸಿಮೇಷನ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಇದನ್ನ ಈ ತರ ಅಂದಾಜು ಕಂಡಿಡಿಯಕ ಅಂದ್ರೆ ನನ್ನ ಹತ್ರ ಎಷ್ಟೈತಪ್ಪ ಅಮೌಂಟ್. ಈಗ ನನ್ನ ಹತ್ರ ನೀವು ಈಗ ನೋಡ್ರಿ, ನಾವು ಕ್ಲಾಸ್ ಒಳಗಡೆ ಎಂಟ್ರಿ ಆಗ್ತೀವಿ, ಒಂದಿಷ್ಟು ಜನ, ಒಂದು 20-30 ಜನ ಕುತ್ಕೊಂಡಿರ್ತೀವಿ. ನೋಡ್ರಿ, ನಾನು ನಿನ್ನೆ ಹೇಳಿದ್ದೆ 23 ಜನ ಇರಂಗಿಲ್ಲ, ಒಂದು ಕರೆಕ್ಟಾಗಿ ಒಂದು 32 ಜನ ಅದಿರ ಅಂತ ತಿಳ್ಕೊರೋ ಕ್ಲಾಸ್ನಾಗ. ನಾನು ನೋಡಿ, ಈ ಕ್ಲಾಸ್ ಒಳಗೆ ಎಷ್ಟು ಜನ ಹುಡುಗರಿದ್ದೀವಿ ಸರ್? ಒಂದು 30 ಜನ ಹುಡುಗರಿದ್ದೀವಿ ಸರ್. ನಾವು 30 ಜನ, ಗರ್ಲ್ಸ್ ಒಂದು 20 ಜನ, ಬಾಯ್ಸ್ ಒಂದು 15 ಜನ. ಆದ್ರೆ ಮೇ ಬಿ ಅಲ್ಲಿ ಟೋಟಲ್ ಸ್ಟ್ರೆಂತ್ ಇರೋದು 32. ಟೋಟಲ್ ಎಷ್ಟು ಜನ ಅದೀವಿ ನಾವು? 32. ನಾವೇನ್ ಹೇಳ್ತೀವಿ? 30 ಜನ ಅದೀವಿ. ಅದರೊಳಗಡೆ 20 ಬಾಯ್ಸ್, ಒಂದು 15 ಜನ ಗರ್ಲ್ಸ್ ಇರ್ಬೋದು ಸರ್. ಒಂದು 10 ಜನ ಗರ್ಲ್ಸ್ ಇರ್ಬೋದು, ಒಂದು 20 ಜನ ಬಾಯ್ಸ್ ಇರ್ಬೋದು. ಇದನ್ನೇ ನಾವು ಅಪ್ರಾಕ್ಸಿಮೇಷನ್ ಆಫ್ ದಿ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಈಗ ಹಂಗಂದ್ರ ಈ ಅಪ್ರಾಕ್ಸಿಮೇಷನ್ ಹೆಂಗ್ ಕಂಡುಹಿಡಿಯೋದಪ್ಪ? ಯಾವ ಆಧಾರದ ಮೇಲೆ ಕಂಡುಹಿಡಿಯೋದು, ಯಾಕೆ ಕಂಡುಹಿಡಿಬೇಕು, ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ನಾನು ಇನ್ನೇಗೊಂದು ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದೆ. ಯಾವ ಆಧಾರದ ಮೇಲೆ ನಾವು ಅಂದಾಜು ಗಣನೆ ಮಾಡ್ತಾ ಹೋಗ್ತೀವಿ? ಸಪೋಸ್ ನೋಡ್ರಿ, ಈಗ ನೋಡ್ರಿ, ನನ್ನ ಹತ್ರ ಒಂದು ನಂಬರ್ ಐತೆ ಅಂತ ತಿಳ್ಕೊರಿ. ಏನು? 55 ಅಂತ ನಂಬರ್ ಐತೆ. ಇದನ್ನ ನಾನು ಅಂದಾಜು ಮಾಡ್ಬೇಕಾಯ್ತು. ಅಂದಾಜು ಇದು ಎಷ್ಟು ನಂಬರ್ ಇರ್ಬೋದು, ಇದನ್ನ ಅಂದಾಜು ಮಾಡ್ಬೇಕು. ಯಾವ ಆಧಾರದ ಮೇಲೆ ಅಂದಾಜು ಮಾಡ್ತೀವಿ? ಇಲ್ಲಿ ನೋಡ್ರಿ, ನಮ್ಗೆಲ್ಲರಿಗೂ ಗೊತ್ತು, ಇದು ಒಂದು ಸಂಖ್ಯೆ ಅಂತ. ಇದೇನಿದು? ಇದು ಒಂದು ಸಂಖ್ಯೆ, ಇದು ಒಂದು ನಂಬರ್ ಇದೆ. ಹೌದಾ? ಈ ನಂಬರ್ ಒಳಗಡೆ ಡಿಜಿಟ್ಸ್ ಇರ್ತಾವ. ಹೌದಾ? ಇದನ್ನ ಹೆಂಗ್ ಓದ್ತೀವಿ ಅಂದ್ರೆ ನಾವು 55 ಅಂತ ಓದ್ತೀವಿ. ಇದನ್ನ ಯಾಕ್ರಿ ಸರ್ ಇವಾಗ ಹೇಳಕತ್ತೀರಿ ಅಂತಂದ್ರ, ನಾವು ಅಂದಾಜು ಗಣನೆನ ಈ ನಂಬರ್ ಒಳಗಡೆ ಇರ್ತಾವ ನೋಡ್ರಿ, 55. ಇದೇನಿದು? ಪ್ಲೇಸ್ ವ್ಯಾಲ್ಯೂ. ಏನಿದು? ಪ್ಲೇಸ್ ವ್ಯಾಲ್ಯೂ. ನೀವು ಒಂದು ಬುಕ್ ತಗೊಂಡು ನಾನೇನು ಬರ್ತೀನಿ ಅದನ್ನು ನೀಟಾಗಿ ನೋಟ್ ಮಾಡ್ಕೊಂತ ಹೋಗ್ಬೇಕು. ಪ್ಲೇಸ್ ವ್ಯಾಲ್ಯೂ ಒಂದು ಕನ್ನಡದೊಳಗೆ ಏನಪ್ಪ? ಸ್ಥಾನ ಬೆಲೆ. 50 ಅನ್ನೋದು ಸ್ಥಾನ ಬೆಲೆ. ಈ ಸ್ಥಾನಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ? ಆನ್ ದಿ ಬೇಸಿಸ್ ಆಫ್ ಪ್ಲೇಸಸ್ ನಾವೇನ್ ಮಾಡ್ತೀವಿ? ಅಪ್ರಾಕ್ಸಿಮೇಟ್ ಮಾಡ್ತಾ ಹೋಗ್ತೀವಿ. ಏನಂತ ಕ್ವಶನ್ ಕೇಳ್ಬೋದು? ಈಗ ನೋಡ್ರಿ, 55 ಐತಿ. ಈ ಬಿಡಿ ಸ್ಥಾನ ಇದೇನಿದು? ಇದು ಬಿಡಿ. ಇದು 10. ಇದು ನೀವು ಚಿಕ್ಕ 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಒಳಗಡೆ ಇದನ್ನ ಓದಿರ್ಬೇಕು. ಇದೇನಿದು? ಒನ್ಸ್. ಕನ್ನಡದೊಳಗೆ ಏನಂತೀವಿ? ಇದು ಟೆನ್ಸ್. ಈ ಒನ್ಸ್, ಟೆನ್ಸ್, ನಾನು 10th ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡಂತ ಹೇಳ್ತೀನಿ. ಹೆಂಗಪ್ಪ ಅಪ್ರಾಕ್ಸಿಮೇಟ್ ಮಾಡೋದು? ಬಹಳ ಸಿಂಪಲ್, ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, ಇವಾಗ ನಾನು ಹೇಳಿದೆ 55 ಐತೆ ಅಂತ ತಿಳ್ಕೊರಿ. ಇದು 10th ಪ್ಲೇಸ್, ಇದು 1st ಪ್ಲೇಸ್, ಇದು 10th ಪ್ಲೇಸ್, ಅಂದ್ರೆ ಇದು 10ರ ಸ್ಥಾನ. ಈ 10ರ ಸ್ಥಾನಕ್ಕೆ ಅಂದಾಜು ಗಣನೆ ಮಾಡಬೇಕು ಅಂತ ಹೇಳಿದೆ. ಈ 10ರ ಸ್ಥಾನಕ್ಕೆ ಹೆಂಗ್ ಅಂದಾಜು ಗಣನೆ ಮಾಡೋದು? ಈಗ ನೋಡಿ, 10ರ ಸ್ಥಾನದ ಹಿಂದಿನ ಸ್ಥಾನವನ್ನ ನಾವು ನೋಡ್ಬೇಕು. 10ರ ಸ್ಥಾನ ಹಿಂದೆ ಯಾವ ನಂಬರ್ ಐತಿ? ಈಗ 10ರ ಸ್ಥಾನ ಹಿಂದ್ಗಡೆ ಒಂದು ವೇಳೆ 0, 1, 2, 3, 4 ಇಷ್ಟಿತ್ತಂದ್ರ ನಾವೇನ್ ಮಾಡ್ತೀವಿ? ಈ 10ರ ಸ್ಥಾನ ಇರ್ತಲ್ಲ, ಅದಕ್ಕ +0ನ ಆ್ಯಡ್ ಮಾಡ್ತೀವಿ. ಏನ್ ಮಾಡ್ತೀವಿ?
ಪ್ಲಸ್ 0ನ ಆ್ಯಡ್ ಮಾಡ್ತೀವಿ. ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೀನಿ. ಒಂದೇ ಟೈಮ್ ಡೈರೆಕ್ಟ್ ನೀವು ಹೊಸ ಕಾನ್ಸೆಪ್ಟ್ ಕಲಿಯಕ್ಕೆ ಹೋದ್ರೆ ಅರ್ಥ ಆಗಲ್ಲ. ಒಂದೆರಡು ಮೂರು ಎಕ್ಸಾಂಪಲ್ಸ್ ಅಥವಾ ಒಂದೆರಡು ಲೆಕ್ಕ ಮಾಡಿದ ಕೂಡ ನೀವೇ ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಂತೀವಿ. ಈಗ ನೋಡಿ 0 1 2 3 4 ಇತ್ತಂದ್ರೆ ಏನ್ ಮಾಡ್ಬೇಕು, 0ನ ಕೂಡಿಸ್ಬೇಕು. ಇದನ್ನ ನೆನಪಿಟ್ಕೊಂಡ್ಬಿಡ್ಬೇಕು. ಯಾವಾಗ ಯಾವ ಸ್ಥಾನಕ್ಕೆ ಅಂದಾಜು ಮಾಡು ಅಂತ ಹೇಳ್ಯಾರ ಅದ್ರ ಹಿಂದಿನ ಸ್ಥಾನ ನೋಡ್ರಿ. ಆ ಹಿಂದಿನ ಸ್ಥಾನದಲ್ಲಿ 0 1 2 3 4 ಇದ್ರ 0ನ ಕೂಡಿಸ್ಬೇಕು. ನೆಕ್ಸ್ಟ್ ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ 5 6 7 8 9 ಇತ್ತಂದ್ರೆ ಏನ್ ಮಾಡ್ಬೇಕು, +1 ಮಾಡ್ಬೇಕು. ಇಲ್ಲಿ ನೋಡ್ರಿ ನಾ ಮಾಡಿ ತೋರಿಸ್ತೀನಿ ಅಂತೀವ. ಈಗ 55 ಐತಿ, 10ರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂತ ಹೇಳ್ಯಾರಲ್ಲ, ಅದ್ರ ಕೆಳಗೆ ಅಂಡರ್ಲೈನ್ ಹಾಕೊಂಡೆ ನಾನು. ಈ ಅಂಡರ್ಲೈನ್ ಹಾಕೊಂಡಿದ್ ಹಿಂದಿನ ಸಂಖ್ಯೆ ನೋಡ್ಬೇಕು. ಇವಾಗ ಏನ್ ಮಾಡ್ಬೇಕು, ಆ ಅಂಡರ್ಲೈನ್ ಹಾಕೊಂಡಿದ್ ಹಿಂದಿನ ಸಂಖ್ಯೆ ಅಲ್ಲಿ ಏನೈತೆ, ಅಲ್ಲಿ 5 ಐತಿ. 5 ಎಲ್ಲಿ ಐತಿ ನೋಡ್ರಪ್ಪ, ಇಲ್ಲಿ ಐತಿ ನೋಡ್ರಿ. 5 ಬಂತಂದ್ರೆ ನಾನು ಏನ್ ಆ್ಯಡ್ ಮಾಡ್ಬೇಕು ಅಂತ ಹೇಳಿದ್ದೆ, +1 ಅಂತ ಆ್ಯಡ್ ಮಾಡ್ಬೇಕಂತ ಹೇಳಿದ್ದೆ. ಇಲ್ಲಿ ನೋಡ್ರಿ ಎಲ್ಲಿಗೆ ಆ್ಯಡ್ ಮಾಡ್ಬೇಕು, ಇಲ್ಲಿ ಐತಲ್ಲ ಈ ಅಂಡರ್ಲೈನ್ ಮಾಡಿರೋ ನಂಬರ್ಗೆ +1 ಆ್ಯಡ್ ಮಾಡ್ಬೇಕು. ಒಂದ್ ವೇಳೆ ಇಲ್ಲಿ ಏನಾದ್ರು 4 ಇತ್ತಂದ್ರ ಇಲ್ಲಿ 4 ಇತ್ತಂದ್ರೆ +0 ಮಾಡ್ತಿದ್ವಿ, ಇಲ್ಲಿ 3 ಇತ್ತಂದ್ರೆ +0 ಮಾಡ್ತಿದ್ವಿ, ಇಲ್ಲಿ 2 ಇತ್ತಂದ್ರೆ +0 ಮಾಡ್ತಿದ್ವಿ, ಇಲ್ಲಿ ಒಂದ್ ವೇಳೆ 1 ಇತ್ತಂದ್ರೆ +0 ಮಾಡ್ತೀವಿ. ಇಲ್ಲಿ 5 ಐತಿ, +1 ಮಾಡ್ರಿ. ಹೆಂಗ್ ಮಾಡ್ಬೇಕು, 5 + 1 6. ಹಂಗಂದ್ರೆ ಇದನ್ನ 5ನೇ ಏನ್ ಮಾಡ್ಬೇಕು, ನಾವು ನಾರ್ಮಲ್ ಆಗಿ ಕೂಡ್ಸ ಮುಂದೆ ಏನ್ ಮಾಡ್ತಿದ್ವಿ, ಅದನ್ನ ಹೆಂಗಿದ್ದಂಗೆ ಬರ್ಕೊಂತಿದ್ವಿ. ಬಟ್ ಇಲ್ಲಿ ಅಲ್ಲ, ಇದು ನಾವು ಅಂದಾಜು ಗಣನೆ ಮಾಡಕತ್ತೀವಲ್ಲ, ಈ ಅಂದಾಜು ಗಣನೆ ಮಾಡ್ಬೇಕಂತ ಅಂಡರ್ಲೈನ್ ಮಾಡ್ಕೊಂಡಿವಲ್ಲ, ಅದ್ರ ಹಿಂದಿನ ನಂಬರ್ ಎಲ್ಲವನ್ನು 0 ಮಾಡ್ಬೇಕು. ಇದು 5 ಐತಲ್ಲ, ಇದನ್ನ 0 ಮಾಡ್ರಿ. ನೋಡ್ರಿ 55 ಅಂದಾಜು ಗಣನೆ ಮಾಡಿದ್ರೆ ಎಷ್ಟು ಬಂತು, 60 ಬಂತು. ಈ ತರ ಒಂದಿಷ್ಟು 5-6 ಲೆಕ್ಕ ಮಾಡಿಸ್ತಾ ಹೋಗಿಸ್ತೀನಿ ನಿಮ್ಗ. ಆವಾಗ ನಿಮ್ಗೆ ಏನಾಗುತ್ತಾ, ಒಂದು ಈಸಿ ಐಡಿಯಾ ಬರ್ತಾ ಹೋಗುತ್ತಾ. ಇವಾಗ ನೋಡಿ ಎಕ್ಸಾಂಪಲ್ ತಗೊಳ್ಳೋಣ. ಏನ್ ಎಕ್ಸಾಂಪಲ್, 73 ಅಂತ ತಗೊಳ್ಳೋಣ, ಒಂದು 86 ಅಂತ ತಗೊಳ್ಳೋಣ, ಒಂದು 61 ಅಂತ ತಗೊಂಡು. ಈಗ 3 ಎಕ್ಸಾಂಪಲ್ ತಗೊಂಡೆ, ಹೌದಾ. ನಾನೇನ್ ಹೇಳಿದ್ದೆ, 0 ಇವೆಲ್ಲವನ್ನ ಏನ್ ಮಾಡ್ಬೇಕು, 10th ಪ್ಲೇಸಿಗೆ ಏನ್ ಮಾಡ್ಬೇಕು, 10th ಪ್ಲೇಸಿಗೆ ಅಂದಾಜು ಗಣನೆ ಮಾಡ್ಬೇಕು. ಏನ್ ಮಾಡ್ಬೇಕು, 10th ಪ್ಲೇಸಿಗೆ ಅಂದಾಜು ಗಣನೆ ಮಾಡ್ಬೇಕು. ಹಂಗಂದ್ರ ಈಗ 7ರ ಕೆಳಗೆ ಒಂದು ನಂಬರ್ ಹಾಕು. ಇದು 1st ಪ್ಲೇಸ್, ಇದು 10th ಪ್ಲೇಸ್, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ. 10ರ ಸ್ಥಾನಕ್ಕೆ ಅಂದಾಜು ಗಣನೆ ಮಾಡ್ಬೇಕಂತ ಹೇಳಿದ್ ನಾನು. ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ. ಅಂದ್ರೆ ಇದು 1st ಪ್ಲೇಸ್, ಇದು 10th ಪ್ಲೇಸ್, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 1st ಪ್ಲೇಸ್, ಇದು 10th ಪ್ಲೇಸ್, ಹೌದಾ. ಈಗ ನೋಡಿ 10th ಪ್ಲೇಸ್ ಎಲ್ಲ ಅಂಡರ್ಲೈನ್ ಮಾಡ್ಕೊಬಿಟ್ಟು ನಾನು ಅಗಳ ಏನ್ ಹೇಳಿದ್ದೆ, ಒಂದು ವೇಳೆ ಇದರ ಹಿಂದಿನ ಸಂಖ್ಯೆ, ಇದರ ಯಾವ ಸ್ಥಾನಕ್ಕೆ ನಾವು ಅಂದಾಜು ಗಣನೆ ಮಾಡ್ತೀವಲ್ಲ ಅದರ ಹಿಂದಿನ ಸಂಖ್ಯೆ ನೋಡ್ರಿ ನೀವು. ಅದರ ಹಿಂದಿನ ಸಂಖ್ಯೆ ಇಲ್ಲಿನ ಅದರ ಹಿಂದಿನ ಸಂಖ್ಯೆ ನೋಡ್ರಿ. ಅದರ ಹಿಂದಿನ ಸಂಖ್ಯೆ ಒಂದು ವೇಳೆ 0 1 2 3 4 ಇದ್ದಾಗ ಏನ್ ಮಾಡ್ಬೇಕಂತ ಹೇಳಿದ್ ನಾನು, +0 ಮಾಡ್ಬೇಕು ಅಂತ ಹೇಳಿದ್ದೆ. ಏನ್ ಮಾಡ್ಬೇಕು, +0 ಮಾಡ್ಬೇಕು. ಇಲ್ಲಿ ನೋಡ್ರಿ ಇಲ್ಲೇ 3 ಐತಿ, ಇಲ್ಲಿ 3 ಇದ್ದಾಗ ಏನ್ ಮಾಡ್ಬೇಕು, +0. ಯಾವ್ದಕ್ ಮಾಡ್ಬೇಕು, ಇಲ್ಲಿ ಅಂಡರ್ಲೈನ್ ಮಾಡ್ಕೊಂಡಿವಲ್ಲ ಅದಕ್ಕ +0 ಮಾಡ್ರಿ. 7 + 0, 7ರಾಗ 0 ಕೂಡಿಸಿದ್ರ 7 ಆಗುತ್ತಾ. ಈ ಹಿಂದಿನ ಸಂಖ್ಯೆ ಎಲ್ಲ ಎಷ್ಟು ನಂಬರ್ ಇರ್ಲವು ಅವನಷ್ಟು ಏನ್ ಮಾಡ್ಬೇಕು, ನಾವು 0 ಮಾಡ್ಬಿಡ್ಬೇಕು. 73 ಅಂದಾಜು ಗಣನೆ ಮಾಡಿದಾಗ ಏನಾಗುತ್ತಾ, 70 ಆಗುತ್ತಾ. 73ಅನ್ನ ಅಂದಾಜು ಗಣನೆ ಮಾಡಿದಾಗ 70 ಆಗುತ್ತೆ. ಇದು ಅಪ್ರಾಕ್ಸಿಮೇಷನ್ ಚಿಹ್ನೆ. ಇದು ಏನಾಗುತ್ತೆ, ಇದು 70 ಆಗುತ್ತಾ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ 86 ಐತಿ, ಇದರ ಹಿಂದಿನ ಸಂಖ್ಯೆ ನೋಡ್ರಿ 6 ಐತಿ. ನಾನೇನ್ ಹೇಳಿದ್ದೆ, 5ಕ್ಕೆ ನಾನು ಒಂದು ವೇಳೆ 5 6 7 8 9 ಇದು ಇದ್ದಾಗ +1 ಆ್ಯಡ್ ಮಾಡ್ಬೇಕಂತ ಮಾಡಿದ್ದೆ. +1 ಆ್ಯಡ್ ಮಾಡ್ಬೇಕಂತ ಹೇಳಿದ್ನಲ್ಲ, ಇಲ್ಲಿ ಏನ್ ಮಾಡ್ರಿ, +1 ಆ್ಯಡ್ ಮಾಡ್ರಿ. 8 + 1 ಎಷ್ಟಾಯ್ತು, 9 ಆಯ್ತು. 8 + 1 ಎಷ್ಟಾಯ್ತು, 9 ಆಯ್ತು. ಹಿಂದಿನ ಸಂಖ್ಯೆ ಏನ್ ಮಾಡ್ಬೇಕು, ನಾವು ಹಿಂದಿನ ಎಲ್ಲ 0 ಮಾಡ್ರಿ. ಅವು ಯಾವ ನಂಬರ್ ಇದೋ ಅಷ್ಟು ಸಂಬಂಧ ಇಲ್ಲ, ಪ್ಲಸ್ ಅಷ್ಟ ಮೊದಲಷ್ಟ ನಾವು 0 1 2 3 ಕೈತಾ ಇಲ್ಲ ನೋಡ್ಕೋಬೇಕು. ಇಲ್ಲಿ 6 ಐತಲ್ಲ, 6 ಇದ್ದಾಗ +1 ಆ್ಯಡ್ ಮಾಡಿದ್ವಿ, +1 ಆ್ಯಡ್ ಮಾಡಿದ್ವಿ. ಯಾವ್ದಕ್ಕ ಅಂಡರ್ಲೈನ್ ಮಾಡ್ಕೊಂಡಿದ್ ನಂಬರ್ಗೆ +1 ಆ್ಯಡ್ ಮಾಡಿದ್ವಿ. ಹಿಂದಿನೆಲ್ಲ ಏನ್ ಮಾಡ್ಬೇಕು, 0 ಮಾಡ್ಬಿಡ್ರಿ. ಹಂಗಂದ್ರ 86ಅನ್ನ ಅಂದಾಜು ಗಣನೆ ಮಾಡಿದಾಗ ಅಪ್ರಾಕ್ಸಿಮೇಟ್ ಮಾಡಿದಾಗ ಯಾವ ಪ್ಲೇಸಿಗೆ, 10th ಪ್ಲೇಸಿಗೆ ಅಪ್ರಾಕ್ಸಿಮೇಟ್ ಮಾಡಿದಾಗ ಏನ್ ಬರ್ತಾ, 90 ಬರ್ತಾ. ನೆಕ್ಸ್ಟ್ 61, ಇದ್ರ ಹಿಂದಿನ ಸಂಖ್ಯೆ ನೋಡ್ರಿ 1 ಐತಿ. 0 1 2 3 4 ಇದ್ದಾಗ ಏನ್ ಆ್ಯಡ್ ಮಾಡ್ಬೇಕು, 0ನ ಆ್ಯಡ್ ಮಾಡ್ಬೇಕು. ಯಾವ್ದಕ್ಕ, ಈ ಅಂಡರ್ಲೈನ್ ಮಾಡಿರುವಂತ ನಂಬರ್ಗೆ 0ನ ಆ್ಯಡ್ ಮಾಡ್ಬೇಕು. 6 + 0 ಎಷ್ಟು, 6. ಈಗ ನೆಕ್ಸ್ಟ್ 1 ಇದ್ದಿದ್ದು ಏನ್ ಬರ್ಕೋರಿ, 0 ಮಾಡ್ಕೊಡ್ರಿ ಅಂತ ಹೇಳಿದ್ದೆ, ನೆನಪೈತಾ. ಇಲ್ಲಿ ನೋಡ್ರಿ 73 ಅಂದಾಜು ಗಣನೆ ಅಪ್ರಾಕ್ಸಿಮೇಟ್ 10th ಪ್ಲೇಸ್ ಮಾಡಿದಾಗ 70 ಬಂದೈತಿ. 86ಅನ್ನ ಅಂದಾಜು ಗಣನೆ ಮಾಡಿದಾಗ 90 ಬಂದೈತಿ. 61ನ ಅಂದಾಜು ಗಣನೆ ಮಾಡಿದಾಗ 60 ಬಂದೈತಿ. ನೆಕ್ಸ್ಟ್ ಇವಾಗ ಮುಂದೆ ಇನ್ನೊಂದಿಷ್ಟು ಲೆಕ್ಕ ಮಾಡ್ತಾ ಹೋಗೋಣ ಅಂತ.
ನೋಡ್ರಿ ನೋಡ್ರಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಈ ಏಪ್ರಿಲ್ 15ರಿಂದ ನಾವು ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ. ಯಾವುದ್ರ ಮೇಲೆ? ಸೈನಿಕ, ನವೋದಯ, RMS ಮೇಲೆ. ಬರೀ ಇಂಗ್ಲಿಷ್ ಮೀಡಿಯಂ ಮಾತ್ರ. ಇದು ಸಪ್ರೇಟ್ ಕೋರ್ಸ್ ಇರ್ತಾ. ನಾವು ಯೂಟ್ಯೂಬ್ ಒಳಗಡೆ ಆನ್ಲೈನ್ ಕ್ಲಾಸಸ್ ಬಿಡ್ತಾ ಇರ್ತೀವಿ. ಬಟ್ ಒಂದು ಕೋಚಿಂಗ್ಗೋಸ್ಕರ ಸೈನಿಕ್, ನವೋದಯ, RMS ಯಾರಿಗೆ ಕೋಚಿಂಗ್ ಬಿಡಕ್ ಆಗಂಗಿಲ್ಲ, ಯಾರು ಬೇರೆ ಬೇರೆ ಊರಿಂದ ಅದೇ ರೀ ಕಲಿಬೇಕಂತ ಐತಿ, ಸೈನಿಕ್ ಕೋಚಿಂಗ್, ನವೋದಯ ಕೋಚಿಂಗ್, RMS ಕೋಚಿಂಗ್ ಈ ತರ ತಗೋಬೇಕಂತಿದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕೋರ್ಸ್ನ ಬೈ ಮಾಡ್ಕೋರಿ. ನೆಕ್ಸ್ಟ್ ನೋಡ್ರಿ, ನಾನೇನು ಹೇಳಿದ್ಯಾ? ಅಪ್ರಾಕ್ಸಿಮೇಷನ್ ಆಫ್ ದಿ ಎಕ್ಸ್ಪ್ರೆಷನ್, ಅಂದಾಜು ಗಣನೆ ಬಂದಿದ್ವಿ. ಅಂದಾಜು ಗಣನೆ ಬಗ್ಗೆ ಮಾತಾಡಕತ್ತಿದ್ವಿ. ಈ ಅಂದಾಜು ಗಣನೆ ರೌಂಡಿಂಗ್ ಅ ನಂಬರ್ ಟು ದಿ ನಿಯರೆಸ್ಟ್ ಟೆನ್ಸ್ ಆಗಲೇ ಮಾಡಿದ್ವಲ್ಲ ನಾವು, ಅದು ಟೆನ್ಸ್ ಪ್ಲೇಸಿಗೆ. ಇನ್ನೇನ್ ಮಾಡಿದ್ವಿ? 10ರ ಸ್ಥಾನಕ್ಕೆ ಅಂದಾಜು ಗಣನೆ ಮಾಡಿದ್ವಿ ನಾವು. ಈಗ ರೌಂಡಿಂಗ್ ಅ ನಂಬರ್ ಟು ದಿ ನಿಯರೆಸ್ಟ್ 100ರ ಸ್ಥಾನಕ್ಕೆ ಅಂದಾಜು ಗಣನೆ ಮಾಡೋದು ನಾವು ಮುಂದೆ ಹೇಳ್ಕೊಡ್ತೀನಿ ಅಂತ. ನೆಕ್ಸ್ಟ್ 1000ರ ಸ್ಥಾನಕ್ಕೆ ನಿಯರೆಸ್ಟ್ 1000, 1000ದ ಸ್ಥಾನಕ್ಕೆ ಅಂದಾಜು ಗಣನೆ ಮಾಡೋದು ಅದು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ ಅಂತ. ನೆಕ್ಸ್ಟ್ ರೌಂಡಿಂಗ್ ಡೆಸಿಮಲ್ ನಂಬರ್ ಟು ದಿ ನಿಯರೆಸ್ಟ್ ಹೋಲ್ ನಂಬರ್ ಅಂದ್ರೆ ಒಂದು ದಶಮಾಂಶ ಸಂಖ್ಯೆನ ಅದನ್ನು ಕೂಡ ಅಂದಾಜು ಗಣನೆ ಹೆಂಗ್ ಮಾಡೋದಂತ ಮುಂದಿನ ಕ್ಲಾಸಸ್ ಅಲ್ಲಿ ನೋಡೋಮಂತ. ನೋಡ್ರಿ, ರೌಂಡಿಂಗ್ ನಂಬರ್ ಟು ದಿ ನಿಯರೆಸ್ಟ್ ಟೆನ್ಸ್ 10ರ ಸ್ಥಾನಕ್ಕೆ ಹೆಂಗ್ ಅಂದಾಜು ಗಣನೆ ಮಾಡ್ಬೇಕಂತಂದು ನಾನು ನಿಮ್ಗೆ ಹೇಳಿದ್ದೆ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಎಕ್ಸಸೈಸ್ ಅದಾವ. ಇಲ್ಲಿ ರೌಂಡಿಂಗ್ ನಂಬರ್ ಟು ದಿ ನಿಯರೆಸ್ಟ್ ಟೆನ್ಸ್ 10ರ ಸ್ಥಾನಕ್ಕೆ ಅಂದಾಜು ಗಣನೆ ಮಾಡಂತ ಹೇಳ್ಯಾರ. ಇಲ್ಲಿ ಒಂದಿಷ್ಟು ನಂಬರ್ಸ್ ಕೊಟ್ಟಾರ. ಏನೇನ? 45. ಒಂದನೇ ಕ್ವಶನ್ ಏನೈತಿ? 45 ಐತಿ. ಆ 45ಅನ್ನ ಏನ್ ಮಾಡೋಣ ನಾವು? ಅಂದಾಜು ಗಣನೆ ಮಾಡ್ತಾ ಹೋಗಮಂತ. ಯಾವ ಪ್ಲೇಸಿಗೆ? ಟೆನ್ಸ್ ಪ್ಲೇಸಿಗೆ, 10ರ ಸ್ಥಾನಕ್ಕೆ. 10ರ ಸ್ಥಾನ ಯಾವ್ದೈತಿ? ಬಿಡಿ 10. ಈ 10ರ ಸ್ಥಾನನ ಅಂಡರ್ಲೈನ್ ಮಾಡ್ಕೋರಿ. ನಾನು ಒಳ್ಳೆ ಅದನ್ನೇ ರೂಲ್ ಹೇಳ್ತೀನಂತ. ಈ ರೂಲ್ನ ಒಳ್ಳೆ ಯಾಕೆ ಹೇಳಕತ್ತೀನಂತಂದ್ರ, ನೀವು ಅದನ್ನ ಪದೇ ಪದೇ ಕೇಳಿ 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 ತಲೆಗೆ ಉಳ್ಕೊಂಡ್ಬಿಡ್ಬೇಕು. ಏನದು? 0, 1, 2, 3, 4 ಇದ್ದಾಗ +0 ಮಾಡ್ಬೇಕು. ಯಾವ್ದಕ್ಕೆ +0 ಮಾಡ್ಬೇಕು? ಯಾವ ಸ್ಥಾನ ಕೇಳಿರ್ತಾರ ಆ ಸ್ಥಾನಕ್ಕೆ. ಒಳ್ಳೆ ಇನ್ನೊಂದ್ಸಲ, ಒಂದು ವೇಳೆ 5, 6, 7, 8, 9 ಇದ್ದಾಗ +1 ಮಾಡ್ಬೇಕು. ಇಲ್ಲಿ ನೋಡ್ರಿ ಎಲ್ಲಿ ಪ್ಲಸ್ ಇವೆಲ್ಲ ಎಲ್ಲಿ ಇರ್ಬೇಕು? ಇಲ್ಲಿ ನೋಡ್ರಿ, ಈಗ ಅಂಡರ್ಲೈನ್ ಮಾಡಿವಲ್ಲ, ಅದರ ಹಿಂದಿನ ಸಂಖ್ಯೆ ನೋಡ್ಬೇಕು. ಆ ಹಿಂದಿನ ಸಂಖ್ಯೆ 5 ಐತಿ. ಇಲ್ಲಿ 5 ಎಲ್ಲೈತಿ ನೋಡ್ರಿ, 5 ಇಲ್ಲೈತಿ. ಹಂಗಂದ್ರೆ ಕೂಡಿಸ್ಬೇಕು. ಎಷ್ಟು? 1 ಕೂಡಿಸ್ಬೇಕು. ಆ 1ಅನ್ನ 5 ಕೂಡಿಸ್ಬೇಕಾ 4 ಕೂಡಿಸ್ಬೇಕು? ನೋಡ್ರಿ, ಸ್ವಲ್ಪ ಥಿಂಕ್ ಮಾಡ್ರಿ. ಆ 5ಅನ್ನ ಈ 1ಅನ್ನ 5ಕ್ಕಲ್ಲ 4 ಕೂಡಿಸ್ಬೇಕು. ಅಂಡರ್ಲೈನ್ ಯಾವ್ದಕ್ ಮಾಡಿರ್ತೀವಲ್ಲ ಅದಕ್ಕ +1 ಮಾಡ್ರಿ. 4 + 1 5. ಇದೇನಾಯ್ತಿದು? 0 ಆಗುತ್ತಾ? ನೆನಪಿಟ್ಕೋರಿ, ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಮಂತ. ಎರಡನೇ ಕ್ವಶನ್ ನೋಡ್ರಿ, 654ಅನ್ನ ಅಂದಾಜು ಮಾಡ್ಬೇಕು. ಯಾವ ಪ್ಲೇಸಿಗೆ ಅಂದಾಜು ಮಾಡ್ಬೇಕು? ಟೆನ್ಸ್ ಪ್ಲೇಸಿಗೆ, 10ರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂತ. ಎರಡನೇ ಕ್ವಶನ್ ಏನೈತಿ ನೋಡ್ರಿ, 654. ಇದ್ರೊಳಗಡೆ 10ರ ಸ್ಥಾನ ಯಾವುದು? ಇದು ಬಿಡಿ ಸ್ಥಾನ. ಇದು 10ರ ಸ್ಥಾನ, ಇದು 100ರ ಸ್ಥಾನ. ಈ 10ರ ಸ್ಥಾನ ಅಂದ್ರೆ 5 ಅಲ್ಲ. ಇದಷ್ಟೇ ನಾವು ಚಿಂತೆ ಮಾಡ್ಬೇಕು, ಇದಷ್ಟೇ ನೋಡ್ಕೋಬೇಕು. ಮುಂದೆ ಹಿಂದೆ ಏನ್ ಸಂಬಂಧ ಇಲ್ಲ. ಈಗ 10ರ ಸ್ಥಾನ ಏನ್ ಮಾಡಿದ್ವಿ ನಾವು? ಫಸ್ಟ್ ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ವಿ. ಟೆನ್ಸ್ ಪ್ಲೇಸ್ನ ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ವಿ. ಈಗ ಮುಂದೆ ಏನ್ ಮಾಡ್ಬೇಕ್ರಿ? ಮುಂದ ಇದರ ಹಿಂದಿನ ಸಂಖ್ಯೆಯನ್ನ ನೋಡ್ಬೇಕು. ಇದ್ರೊಳಗಡೆ ಎಷ್ಟೈತಿ? 4 ಐತಿ. 0, 1, 2, 3, 4 ಇದ್ದಾಗ +0 ಮಾಡ್ತೀವಿ. ಯಾವ್ದಕ್ಕೆ +0 ಮಾಡ್ತೀವಿ? ಪ್ಲಸ್ ಅಂಡರ್ಲೈನ್ ಮಾಡಿರುವಂತ ನಂಬರ್ಗೆ +0 ಮಾಡ್ತೀವಿ. ಇದನ್ನ 4 ಏನ್ ಮಾಡ್ಬೇಕ್ರಿ? 4ಅನ್ನ ಏನ್ ಮಾಡ್ಬೇಕು? 0 ಮಾಡ್ಕೊಂಡ್ಬಿಡ್ಬೇಕು. ಏನ್ ಮಾಡ್ಬೇಕು? ಅದನ್ನ 0 ಮಾಡ್ಕೋಬೇಕು. 5 + 0 5. 6ಅನ್ನ ಹೆಂಗಿದ್ದಂಗೆ ಬರ್ಕೋರಿ. ಒಂದು ಗಮನ ಇರಲಿ, ನಾನೇನ್ ಹೇಳಿದೆ? ಅಂಡರ್ಲೈನ್ ಮಾಡಿದ್ವಲ್ಲ, ಅದ್ರ ಹಿಂದಿನ ಸಂಖ್ಯೆ ಎಲ್ಲ 0 ಮಾಡ್ಬೇಕು. ಆದ್ರ ಮುಂದಿನ ಸಂಖ್ಯೆ ಹೆಂಗಿದ್ದು ಹಂಗೆ ಬರ್ಕೋಬೇಕು. ಈ ಕಡೆ ಬಲಭಾಗ ಇರುತ್ತೆ ನೋಡ್ರಿ, ಈ ಅಂಡರ್ಲೈನ್ ಮಾಡಿರುವಂತ ಬಲಭಾಗದಲ್ಲಿರುವಂತ ನಂಬರ್ಸ್, ನೆನ್ಪಿಟ್ಕೋರಿ, ಬಲಭಾಗದಲ್ಲಿರುವಂತ ನಂಬರ್ಸ್ನ ಮಾತ್ರ 0 ಮಾಡ್ತೀವಿ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ಏನೈತಿ? 3456 ಐತಿ. 3ನೇ ಪ್ರಶ್ನೆ ಏನೈತಿ? 3456 3456 ಐತಿ. ಇದ್ರೊಳಗಡೆ ಟೆನ್ಸ್ ಪ್ಲೇಸ್ಗೆ ಅಪ್ರಾಕ್ಸಿಮೇಟ್ ಮಾಡಂತ ಹೇಳ್ಯಾರ. ಟೆನ್ಸ್ ಪ್ಲೇಸ್ ಯಾವ್ದಪ್ಪ? ಫಸ್ಟ್ ಅದನ್ನ ಏನ್ ಮಾಡಮ್ ನಾವು? ಅಂಡರ್ಲೈನ್ ಮಾಡ್ಕೊಂಡ್ಬಿಡಮ್ಮ. ಇದ್ರು 1's ಪ್ಲೇಸ್, ಇದು 10's ಪ್ಲೇಸ್. ಇದನ್ನ ನಾವು ಅಂಡರ್ಲೈನ್ ಮಾಡ್ಕೊಂಡ್ವಿ. ಆಯ್ತು, ಅಂಡರ್ಲೈನ್ ಮಾಡ್ಕೊಂಡಿದ್ದಾಯ್ತು. ಮುಂದೆ ಸಾಲ್ವ್ ನೋಡ್ಬೇಕಲ್ಲ, ಹೆಂಗ್ ಮಾಡೋದು? ಇದರ ಹಿಂದಿನ ಸಂಖ್ಯೆಯನ್ನ ಗಮನಿಸಿ. ಒಳ್ಳೆ ಹೇಳಕತ್ತೀನಿ ನಾನು. ಈ ಅಂಡರ್ಲೈನ್ ಮಾಡಿರುವಂತ ಹಿಂದಿನ ಸಂಖ್ಯೆಯನ್ನ ಗಮನಿಸಬೇಕು. ಅಲ್ಲಿ ಎಷ್ಟೈತಪ್ಪ? ಸರ ಇಲ್ಲೇ 6 ಐತ್ರಿ.
ಇಲ್ಲಿ 6 ಇದ್ದಾಗ ಏನ್ ಆಡ್ ಮಾಡ್ಬೇಕ್ರಿ? 6 ಇದ್ದಾಗ 5 6 7 8 9 ಇದ್ದಾಗ +1 ಕೂಡಿಸ್ಬೇಕು. ಎಲ್ಲಿ ಕೂಡಿಸ್ಬೇಕು? ಇದಕ್ ಕೂಡಿಸ್ಬೇಕಾ ಇದಕ್ ಕೂಡಿಸ್ಬೇಕಾ? ಇಲ್ಲೇ ಕನ್ಫ್ಯೂಸ್ ಆಗೋದು ನೀವು. ನಾನೇನ್ ಹೇಳಿದ್ದೆ, ಈ ಅಂಡರ್ಲೈನ್ ಮಾಡಿರುವಂತ ನಂಬರಿಗೆ ಕೂಡಿಸ್ಬೇಕ್ರಿ. +1 ಕೂಡಿಸ್ಬೇಕು. ನೀವು ನೋಡಕ್ ಕಷ್ಟ ಆದ್ರೆ ಹಿಂದಿನ ಸಂಖ್ಯೆ ನೋಡ್ಬೇಕು, ಆದ್ರೆ ಕೂಡಿಸೋದೆಲ್ಲ ಅಂಡರ್ಲೈನ್ ಮಾಡ್ಕೊಂಡಿವಲ್ಲ, ಅದು ಕೆಳಗೆ ಗೆರೆ ಎಳ್ದಿವಿ ನೋಡಿದ್ವಿ, ಆ ಗೆರಿನೇ ಅಬ್ಸರ್ವ್ ಮಾಡ್ಬೇಕು. ಇವಾಗ ಇದು ಏನಾಗತ್ರಿ? ಇದು 0 ಆಗಿಬಿಡುತ್ತ. ಅಂದ್ರ ಈ ಅಂಡರ್ಲೈನ್ ಮಾಡಿರುವಂತ ಬಲಗಡೆ ಇರುವಂತ ಎಲ್ಲಾ ನಂಬರ್ಸ್ ಏನ್ ಮಾಡ್ಬೇಕು? 0 ಮಾಡ್ಬೇಕು. 5 + 1 ಎಷ್ಟಾಯ್ತು? 6 ಆಯ್ತು. 3 4ಕ್ಕೆ ಏನ್ ಮಾಡ್ಬೇಕು? 4 3 ಇದ್ ಹೆಂಗಿದ್ದು ಹಂಗೆ ಬರೆಯೋದು. ಇಲ್ಲಿ ನೋಡ್ರಿ, 1ನೇ ಕ್ವಶನ್ 45ಅನ್ನ 10ರ ಸ್ಥಾನಕ್ಕೆ ಅಂದಾಜುಗಣನೆ ಮಾಡಿದಾಗ 50 ಬಂದೈತಿ. ಉತ್ತರ ಎಷ್ಟು ಬಂದೈತಿ? 50 ಬಂದೈತಿ. 2ನೇ ಕ್ವಶನ್ 654 ಅಂದಾಜಿಸಿದಾಗ 650 ಬಂದೈತಿ. 3ನೇ ಕ್ವಶನ್ 3456 ಅಂದಾಜಿಸಿದಾಗ 3460 ಬಂದೈತಿ. ನೆಕ್ಸ್ಟ್ ನೋಡ್ರಿ, ನಿಮಗೆ ಇವೆರಡೂ ಪ್ರಶ್ನೆಗಳು ಹೋಮ್ ವರ್ಕ್. ನೀವೇನ್ ಮಾಡ್ಬೇಕು? ಇವೆರಡನ್ನ 10ರ ಸ್ಥಾನಕ್ಕೆ ಅಂದಾಜು ಗಣನೆ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದನ್ನ ಆನ್ಸರ್ ಎಷ್ಟು ಬರುತ್ತೆ ಅಂತ ತಿಳಿಸ್ಬೇಕು. ಇವತ್ತಿಗೆ ಸಾಕು. ಮತ್ತೆ ಇದೇ ಟಾಪಿಕ್ನ ನಾಳೆ ನಾನು ನೆಕ್ಸ್ಟ್ ಇನ್ನೂ ಒಂದಿಷ್ಟು ಕ್ವಶನ್ಸ್ನ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು.